ತ್ರಿಕರಣ ಮಗು. ಯಾವುದು ಮನಸ್ಸು ಸಂಕಲ್ಪಿಸ್ತದೋ, ಅದು ಯಾವುದು ವಚನವಾಗಿ ಬರ್ತದೋ ಅದು ಕೃತಿಯಲ್ಲಿ ಕಾಣಿಸಿದರೆ ಮಾತ್ರ ಮಹಾತ್ಮನಾಗುವುದಕ್ಕೆ ಸಾಧ್ಯ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ. ಅಷ್ಟೇ ಇರುವುದು. ನನ್ನ ಅಪ್ಪ ಮಹಾತ್ಮನಾಗಿ ಉಳಿಯಬೇಕು ಅಂತಾದರೆ ಅಪ್ಪ ಕೊಟ್ಟ ಮಾತು ಸತ್ಯ ಆಗಬೇಕು. ಯೋಚಿಸಿ ನೋಡು, ನಿನ್ನಮ್ಮ ಆಡುತ್ತಾ ಇದ್ದಾಳೆ, ನಾ ಕೇಳಿದ ಒಂದು ಮಾತಿಗೆ ಬೇಕಾಗಿ ಮಾಂಗಲ್ಯ ಕಳಕೊಂಡೆ, ವಸುಮತಿಯ ಮಾಂಗಲ್ಯವನ್ನು ದೂರವಾಗಿಸಿದೆ, ಸಾಕೇತ ಮಾಂಗಲ್ಯವನ್ನು ಒದಗಿಸುವುದಕ್ಕೆ ನೀ ಅರಸನಾಗು ಅಂತ ನಾ ಒಪ್ಪಿದೆ ಅಂತ ಆದ್ರೆ ನಮ್ಮಪ್ಪ ಏನನ್ನು ಕಳಕೊಂಡದ್ದು ಏನು ಅಂತಾಯ್ತು ಮಗು. ಇಷ್ಟು ಸುಲಭದಲ್ಲಿ ನಾ ಪೀಠ ಏರುವುದು ಹೌದು ಅಂತಾದ್ರೆ ಅಪ್ಪಯ್ಯ ಸಾಯಬೇಕಿತ್ತ ಮಗು. ನಾನು ಆಗಲೇ ಏರುವುದಕ್ಕಾಗುವುದಿಲ್ವ? ಬಲದಿಂದ ಸಾಕೇತವನ್ನು ಏರಿಸ್ತೇನೆ ಅಂತ ಲಕ್ಷ್ಮಣ ಹೇಳಿದ, ಶಾಸ್ತ್ರದಿಂದ ಏರಿಸ್ತೇನೆ ಅಂತ ವಸಿಷ್ಠರು ಹೇಳಿದರು, ಭಾವದಿಂದ ಏರಿಸ್ತೇನೆ ಅಂತ ಅಪ್ಪಯ್ಯ ಹೇಳಿದರು, ಬಲಾತ್ಕಾರದಿಂದ ಏರಿಸ್ತೇನೆ ಅಂತ ಪುರಜನ ಹೇಳಿತು. ನಾವು ಒಪ್ಪಿದನ? ಯಾಕೆ? ಬಲಾತ್ಕಾರ ಆಗಲಿ, ಬಲ ಆಗಲಿ, ಶಾಸ್ತ್ರ ಆಗಲಿ, ಭಾವ ಆಗಲಿ ಯಾವುದೂ ಪ್ರಧಾನ ಅಲ್ಲ ಸೂರ್ಯವಂಶೀಯರಿಗೆ. ನಮಗೆ ನಡತೆಯೊಂದೇ, ಶೀಲ ಒಂದೇ ನಮಗೆ ಸರ್ವತ್ರ ಪೂಜ್ಯವಾದದ್ದು. ಒಬ್ಬಳು ತಾಟಕಿಯನ್ನು ಕೊಲ್ಲುವಾಗ ವಿಶ್ವಾಮಿತ್ರರು ಹೇಳಿದ ಮಾತು, ಸದೋಷಂ ವಾ ಪಾತಕಂ ವಾ, ಯಾವುದೇ ಬರಲಿ ರಾಮ, ಕರ್ತವ್ಯಕ್ಕಿಂತ ಮಿಗಿಲಾದದ್ದು ಮತ್ತೊಂದಲ್ಲ. ಪ್ರಪಂಚ ನಿನ್ನನ್ನು ದ್ರೋಹಿ ಅಂತ ಕರೆಯುವ ಕಾಲದಲ್ಲಿಯೂ ಪ್ರಪಂಚಕ್ಕೆ ಒಪ್ಪಿಸುವುದಕ್ಕೆ ಬೇಕಾಗಿ ಕರ್ತವ್ಯ ಬಿಡಬೇಡ. ಅವರು ದ್ರೋಹಿ ಅಂತ ಕರೆದ್ರೂ ನೀ ಕರ್ತವ್ಯವನ್ನು ಮಾಡು ಅಂತ. ಈ ಒಂದು ಸೂತ್ರವಾಕ್ಯ ಇಡೀ ನನ್ನ ಬದುಕನ್ನು ನಡೆಸ್ತದೆ. ನಿನ್ನ ಬದುಕನ್ನು ನಡೆಸಬೇಕು. ನಿರ್ಮಲದಲ್ಲಿ ಜ್ಯೇಷ್ಠ ಸುತನಿರೆ. ನಾ ನಿರ್ಮಲನ? ಈಗಾಗಲೇ ಹೊತ್ತಂತಹ ಪಿತೃವಾಕ್ಯದ ಹೊಣೆಯನ್ನು ಕಳಚಿದೆ ಅಂತಾದ್ರೆ ನೀ ಹೇಳುವ ನಿರ್ಮಲತ್ವ ದೂರ ಆಗುತ್ತದೆ. ನಾ ಪೀಠ ಇರುವ ಅರ್ಹತೆಯನ್ನು ಕಳ್ಕೊಳ್ತೇನೆ ಮಗು. ಬಹಳ ಸುಲಭ ಕಂದ. ಭಾವದಿಂದ ಇವರೆಲ್ಲ ಬಯಸ್ತಾರೆ ಅಂತ ಒಪ್ಪಿದ್ದನ್ನು ಯಾವ ಪ್ರಜೆಗಳು ಒಪ್ಪುತ್ತಾರೆ ಬಯಸ್ತಾರೆ ಎನ್ನುವ ಕಾರಣಕ್ಕಾಗಿ ನಾನು ಪೀಠವನ್ನು ಏರಿದರೆ ಇದೇ ಪ್ರಜೆಗಳು ನಾಳೆ ಆಡುವುದಿಲ್ಲೋ ಮಗು. ಅಪ್ಪನಿಗೆ ಮಾತು ಕೊಟ್ಟ ಅಂತೆ ನಾವೆಲ್ಲ ಹೇಳುವಾಗ ಕೈ ಬಿಟ್ಟ, ನಾಳೆ ಇನ್ಯಾವುದಾದ್ರೂ ಕೇಳುವಾಗ ನಮ್ಮನ್ನು ಬಿಡುವುದಿಲ್ವೋ ಅಂತ. ಕಂಡದ್ದನ್ನೆಲ್ಲ ಬಿಡಬಹುದಾದವನು ರಾಮ ಅಲ್ಲ. ಒಂದು ಮಾತಿಗಾಗಿ ತನ್ನನ್ನೇ ಕೊಡಬಹುದಾದವನು ರಾಮ. ಇದು ಬದುಕಿಗೆ ನಮ್ಮನ್ನು ನಡೆಸಬೇಕಾದ ಪರಮ ಸತ್ಯ. ನೀ ಹೇಳಿದ್ದು ಸರಿ ಮಗು, ಸಂತೋಷ. ನೀ ಒಪ್ಪದೇ ಇದ್ರೆ ನಾನು ಅಯೋಧ್ಯೆಗೆ ಹೋಗುವುದಕ್ಕಿಲ್ಲ, ಬರ್ತೇನೆ ಮಗು. ಅಯೋಧ್ಯೆ ಬೇಡ ಅಂತ ಹಠ ಇಲ್ಲ, ಅಯೋಧ್ಯೆಗೆ ಬರಲಾರೆ ಎಂಬ ವ್ರತವೂ ನನಗಿಲ್ಲ. ಇರುವುದೇನು ಮಗು? ಒಂದೇ ವಾಕ್ಯ, 14 ವರ್ಷ ರಾಮ ಕಾಡಿನಲ್ಲಿರಬೇಕು. 14 ವರ್ಷ ಆದ ಮೇಲೆ ಬರಬಾರದು ಅಂತ ನಿನ್ನ ಅಮ್ಮನೂ ಹೇಳಲಿಲ್ಲ, ಬರಕೂಡದು ಅಂತ ಶಾಸ್ತ್ರವೂ ಹೇಳುವುದಿಲ್ಲ. 14 ದಿನದ ಹಾಗೆ ಕಳೆದು ಹೋಗ್ತದೆ ಮಗು. 14 ವರ್ಷದ ಮರು ದಿವಸ ನಾ ಬರ್ತೇನೆ. ಬಂದ ಮೇಲೆ ನೀ ಸಮ್ರಾಟನಾಗಿರ್ತಿ. ಪ್ರಜೆಯಾಗಿ ಬದುಕು ರಾಮ ಅಂತ ಹೇಳಿದ್ರೆ ಪ್ರಜೆಯಾಗಿ ಬದುಕುತ್ತೇನೆ. ನೀನೇ ಆಳುವಲ್ಲಿ ನಾ ಪ್ರಜೆಯಾಗಿ ಬದುಕುತ್ತೇನೆ ಅಣ್ಣ ಅಂತ ಹೇಳಿದ್ರೆ ಒಂದು ಮಾತಾಡದೆ ನೆತ್ತಿಗೆ ಮುತ್ತಿನ ಕಿರೀಟಕ್ಕೆ ನೆತ್ತಿಯನ್ನೊಡ್ಡುತ್ತೇನೆ. ಆದರೆ ಅಲ್ಲಿಯವರೆಗೆ ನೀನು ಹೇಗೆ ಹೇಳಿದ್ರು ಏನು ಹೇಳಿದ್ರು ಇನ್ನೂ ಯಾಕೆ ಇಷ್ಟೂ ಮಂದಿಗಳು ಸ್ಮೃತಿಯಿಂದ ಹಿಡಿದು ವೇದದವರೆಗೆ ತಂದು ನಿಲ್ಲಿಸಿ ಇದು ಸರಿ ರಾಮ ಅಂತ ಹೇಳಿದ್ರು. ನನಗೆ ನನ್ನ ಅಪ್ಪ ಕೊಟ್ಟ ಮಾತಿಗಿಂತ ಯಾವುದೂ ದೊಡ್ಡದಲ್ಲ. ನಾನು ಅಯೋಧ್ಯೆಗೆ 14 ವರ್ಷ ಬರುವುದಿಲ್ಲ.